ಇದು ನಿನ್ ಹುಚ್ಚಾಟ? ಚಂದ್ರು, ಹುಚ್ಚಾಟ ಆಡ್ತಿರೋದು ನಾನಲ್ಲ, ನೀನು. ಹಾ, ಇಷ್ಟು ದಿನಕ್ಕೆ ಇದೊಂದೇ ನೋಡು ನೀನ್ ಕರೆಕ್ಟ್ ಆಗಿ ಹೇಳಿದ್ದು. ಈ ಮಾತಿಗೆ ನಂದು ಹೊಟ್ಟಿದೆ. ಅಲ್ಲ, ಬೆಳಗ್ಗೆಯಿಂದ ಅಜ್ಜಿ ನಿಮ್ಗೆ ರೆಸ್ಟ್ ಮಾಡಕ್ ಹೇಳ್ತಿದಾರ ತಾನೆ? ಹುಷಾರಿಲ್ಲ ಅಂದ್ರೂ ಎಲ್ಲಾ ಕೆಲ್ಸಕ್ಕೂ ನಾನ್ ಮುಂದು ಅಂತ ಬರ್ತೀರಾ. ಮೈಯಲ್ಲಿ ಸ್ವಲ್ಪ ಶಕ್ತಿ ಇಲ್ಲ ಅಂದ್ರೂ ಈ ಪೌರುಷಕ್ಕೇನು ಕಡಿಮೆ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಥ್ಯಾಂಕ್ಸ್ ಫಾರ್ ದಿ ಸಪೋರ್ಟ್. ಹಲೋ, ನಾನು ನಿನಗೆ ಸಪೋರ್ಟ್ ಮಾಡ್ಲಿಲ್ಲ, ಇರೋ ವಿಷಯ ಹೇಳ್ದೆ ಅಷ್ಟೇ. ಅತ್ತೆ, ನೀವು ಮಧ್ಯಾಹ್ನದಿಂದ ಊಟನೇ ಮಾಡಿಲ್ವಲ್ಲ? ಗೊತ್ತಾಯ್ತು ಬಿಡು, ನೀನ್ ಯಾಕೆ ಊಟ ಮಾಡಿಲ್ಲ ಅಂತ. ಟೈಮ್ ಸರಿಯಾಗಿ ಊಟ ಮಾಡ್ಬೇಕು. ಹುಷಾರಿಲ್ಲ ಅಂದಾಗ ಈ ತರ ಎಲ್ಲ ಊಟ ಬಿಟ್ರೆ ಹೇಗೆ? ಗೌರಿ, ಕೊಡು, ನಾನೇ ಕಲ್ಸ್ಕೊತೀನಿ. ಪರವಾಗಿಲ್ಲ ಅತ್ತೆ, ಅನ್ನ ಕಲ್ಸಿದ್ರೆ ನನ್ ಕೈ ಏನ್ ಸೌದೋಗಲ್ಲ. ಅರೆ, ಬಾಯ್ ಸೋದೋಗುತ್ತಲ್ಲ. ಏನ ಅಂದ್ರೆ ಸಿಕ್ಕಾಪಟ್ಟೆ ಮಾತಾಡ್ತಿರ್ಲ, ಅದಕ್ಕೆ ಆಗಿ ಹೇಳಿದೆ. ಯಾಕತ್ತೆ ಕಣ್ ತುಂಬ್ಕೊಂಡಿದ್ದೀರಾ? ಏನಿಲ್ಲ, ನನ್ನ ಸ್ವಂತ ಮಗಳಿದ್ರು ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಿದ್ಲೋ ಇಲ್ವೋ. ಅಯ್ಯೋ, ಏನ್ ಹಿಂಗ್ ಹೇಳ್ಬಿಟ್ರಿ ಅತ್ತೆ? ನಾವಿಬ್ರು ಅತ್ತೆ ಸೊಸೆ, ಅಮ್ಮ ಮಗಳಲ್ಲ. ಈಗ್ಲೂ ನಿಮ್ಗೊಂದು ಆಫರ್ ಕೊಡ್ತೀನಿ. ನೀವು ನನ್ನ ಸೊಸೆ ಮಾಡ್ಕೋಬಹುದು, ಇದಕ್ಕಿಂತ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ಏನ್ ಮಾಡೋದತ್ತೆ, ನಿಮಗ್ ಮಗನೇ ಇಲ್ವಲ್ಲ. ಹೇಳ್ತಾರ ಅತ್ತೆ, ಆ ಮಾಡಿ. ಇಲ್ಲಿಂದ ನಮ್ ಜವಾಬ್ದಾರಿ ಕೊಡಿ. ಇಲ್ಲಿ ಆನು ಚಂದ್ರು, ಆ ಮಾಡು ಒಂದೇ. ಹೌದು, ಏನ್ ಫುಲ್ ಜೋಶಲ್ಲಿ ಲ್ಯಾಪ್ಸ್ ಮಾಡ್ತಾ ಇದ್ದೆ? ಯಾರ ಜೋಶ್ಗೆ ಕಾರಣ? ಬ್ಯಾಂಗಲ್ ಬಂಗಾರಿನ ಇಲ್ಲ ಗೆಜ್ಜೆ ಬಂಗಾರಿನ? ಏನೋ ಪ್ರೀತು, ನೀನು ಏನು ಬ್ಯಾಂಗಲ್ ಬಂಗಾರಿ ಅಂತೆಲ್ಲ ಹೇಳ್ಕೊಂಡು. ಕರೆಕ್ಟು, ನೀನು ಹೇಳ್ತಿರೋದ್ರಲ್ಲೂ ಲಾಜಿಕ್ ಇದೆ. ಆ ಹ್ಯಾಂಡ್ ಬ್ಯಾಗ್ ಬಂಗಾರಿ ಯಾರು ಅಂತ ಹೇಳು. ಪ್ರೀತು, ಏನು ಹೇಳ್ತಾ ಇದೆಯಾ? ಒಬ್ಬ ಹುಡುಗ ಬೇಜಾರಲ್ಲಿದ್ದಾನೆ ಅಂದರೆ ಅದರ ಅರ್ಥ ಅದರಿಂದ ಹುಡುಗಿ ಇರಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ನನಗೆ ಗೊತ್ತಿರೋದು ಹುಡುಗರು ತುಂಬಾನೇ ಖುಷಿಯಾಗಿರೋದು ಎರಡೇ ವಿಷಯಕ್ಕೆ. ಒಂದು ಮುತ್ತಲ್ ಬಿದ್ದಾಗ, ಇನ್ನೊಂದು ಮತ್ತಲ್ಲಿ ತೇಲಾಡ್ದಾಗ. ನೀನು ನೋಡ್ರೆ ಮತ್ತಲ್ಲಿ ತೇಲಾಡ್ತಿರೋ ಥರ ಅಂತೂ ಕಾಣಿಸ್ತಿಲ್ಲ. ಮುತ್ತಲ್ ಏನಾರು ತೇಲಾಡ್ತಿದ್ಯಾ? ನೀನು ಸೈಲೆಂಟ್ ಆಗಿದ್ಯಾ ಅಂದರೆ ನಾನು ಗೆಸ್ ಮಾಡಿದ್ದು ಕರೆಕ್ಟ್ ತಾನೆ? ಹಲೋ, ನಾನು ನಿನಗೆ ಕೇಳ್ತಾ ಇರೋದು. ಒಳ್ಳೆ ಹಾಲಿವುಡ್ ಹೀರೋ ಥರ ಲುಕ್ ಕೊಟ್ಬಿಟ್ಟು ಆ ಕಡೆ ತಿರ್ಕೊಂಡ್ರೆ ನಾನೇನಂತ ತಿಳ್ಕೊಬೇಕು? ಆನ್ಸರ್ ಮೀ. ಪ್ರೀತು ನೋಡು, ಆ ಥರ ಎಲ್ಲ ಏನೂ ಇಲ್ಲ. ಸರಿ, ನಾನು ನಿನ್ನ ಕ್ವೆಶನ್ ಕೇಳಾ? ಕೇಳು, ಒಂದೇನೋ 10 ಕೇಳು, ಪಟ ಅಂತ ಉತ್ತರ ಕೊಡ್ತೀನಿ. ಪ್ರೀತು, ನನಗೆ ಸಣ್ಣ ವಯಸ್ಸಿಂದನೂ ಒಂದು ಕ್ಯೂರಿಯಾಸಿಟಿ ಕಣೋ. ನೀನು ಹೇಗೆ ಯಾವಾಗಲೂ ಇಷ್ಟೊಂದು ಬಿಂದಾಸ್ ಆಗಿ ರಿಲ್ಯಾಕ್ಸ್ಡ್ ಆಗಿರ್ತೀಯ? ಐ ಜಸ್ಟ್ ವಾಂಟ್ ಟು ನೋ. ಇಟ್ಸ್ ವೆರಿ ಸಿಂಪಲ್ ಬ್ರೋ. ಬೇರೆಯವರು ಸಾವಿರಾರು ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಓಡಾಡ್ತಿರ್ತಾರೆ, ಅದರಿಂದ ಅವ್ರ ಮೈಂಡ್ ಸೆಟ್ಟೇ ಹಾಳಾಗುತ್ತೆ. ಬಟ್ ನಾನು ಹಾಗಲ್ಲ. ನನಗೆ ಬೇಜಾರಾದರೂ ಆ ಕ್ಷಣಕ್ಕೆ ರಿಯಾಕ್ಟ್ ಆಗ್ತೀನಿ, ಅದಾದ್ಮೇಲೆ ಮರ್ತ್ಬಿಡ್ತೀನಿ. ಸೊ ಹಾಗಾಗಿ ನಾನು ಆರಾಮಾಗಿ ಬಿಂದಾಸ್ ಆಗಿರ್ತೀನಿ. ಐ ಆಮ್ ವೆರಿ ಡಿಫ್ರೆಂಟ್, ಇವನು. ನನಗೂ ಅದೇ ಥರ ಅನಿಸುತ್ತೆ, ಎಲ್ಲ ಬಿಟ್ಟು ಎಲ್ಲದನ್ನೂ ಮರೆತು ಹಾಗಿರಬೇಕು ಅಂತ. ಬಟ್ ನಾನು ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ಪ್ರೀತು. ಐ ಡೋಂಟ್ ನೋ ವೈ. ಯಾಕಂದರೆ ನಾನು ನೀನಲ್ಲ, ನೀನು ನಾನಲ್ಲ. ನೀನು ಹೇಳೋದು ನಿಜ ಪ್ರೀತು. ನಾನು ನೀನಾಗೋದಕ್ಕೆ ಸಾಧ್ಯನೇ ಇಲ್ಲ. ಐ ಮೀನ್, ಅದು ಬರೀ ನನ್ನ ಡ್ರೀಮ್ ಅಷ್ಟೇ. ಸೀರಿಯಸ್ಲಿ? ನಿನಗೇನಾಗಿದೆ ಬ್ರೋ? ಯಾಕೆ ನೀನು ನಂತರಾಗಿ ಅಮ್ಮನ ಹತ್ರ ಬೈಸ್ಕೊಳಕ? ಪ್ರೀತು, ಅದೇನೋ ಗೊತ್ತಿಲ್ಲ ಕಣ. ನಿನ್ನ ಹತ್ರ ಮಾತಾಡ್ತಾ ಇದ್ರೆ
ತುಂಬಾ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ನಿಜವಾಗ್ಲೂ ನೀನು ತುಂಬಾ ಆಪ್ಟಿಮಿಸ್ಟಿಕ್. ಬರೀ ನನಗೆ ಅಂತಲ್ಲ, ನೀನು ಯಾರಿಗೆ ಬೇಕಾದರೂ ಇಷ್ಟ ಆಗ್ತೀಯ. ಪ್ರೀತು, ನಾನು ನಿನ್ನ ಹತ್ರ ಒಂದು ಕ್ವೆಶನ್ ಕೇಳ. ಏನು ಬ್ರೋ ಹೀಗೆ ಹೇಳ್ತಿದ್ಯಾ? ನೀನು ಏನು ಬೇಕಾದ್ರೂ ಕೇಳ್ಬೋದು, ಆ ರೈಟ್ಸ್ ನಿಂಗಿದೆ. ನೀನು ಲೈಫಲ್ಲಿ ಮಾಮ್ ಥರ ಇರೋನ್ನ ಯಾವ್ದಾದ್ರು ಮೀಟ್ ಆಗಿದೆಯಾ? ಐ ಮೀನ್, ನೋಡೋಕೆ ಮಾಮ್ ಥರ ಇಲ್ಲ, ಬಟ್ ಆ ಆ್ಯಟಿಟ್ಯೂಡು, ಬಾಡಿ ಲ್ಯಾಂಗ್ವೇಜು, ಆ ಸ್ಮೈಲು, ಆ ಕಾನ್ಫಿಡೆನ್ಸ್, ಈ ಥರ ಕ್ವಾಲಿಟೀಸ್ ನೀನು ಯಾರಲ್ಲಾದ್ರೂ ನೋಡಿದ್ಯಾ? ಅಮ್ಮನ ಥರ ಯಾರೂ ನೋಡಿಲ್ಲ, ಆದರೆ ನಮ್ಮ ಚಂದ್ರು ಇದ್ದಾಳಲ್ಲ, ಅವಳ ಥರ ಇರೋ ಹುಡುಗಿ ನೋಡಿದ್ದೀನಿ. ಡಿಟ್ಟು ಹಾಗೆ ಇದ್ದಾಳೆ ಬ್ರೋ. ಮೊದಲನೇ ಮಳೆಗೆ ಅಂಗಳದ ಮಣ್ಣು ಗಮ್ ಅನ್ನತ್ತಲ್ಲ ಹಾಗೆ. ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸು. ನಿನಗೆ ಹೇಳ್ದಿರಾ ಊರಿಗೆ ಹೋಗ್ತಾ ಇದ್ದೀನಿ. ನಾಳೆ ಒಂದಿನಕ್ಕಮ್ಮ ವಾಪಸ್ ಬಂದ್ಬಿಡ್ತೀನಿ. ರಾಜಾರಾಣಿ ಕಾರ್ಯಕ್ಕೋಸ್ಕರ ಹೋಗ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು.